ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ನೀವು ನನ್ನ ತಮ್ಮನೇಲಿ ನೋಡಿರ್ಬೋದು, ನಾನು ಏನ್ ವಿಷಯ ಮಾತಾಡ್ತಾ ಇದೀನಿ ಅನ್ನೋದು ನಿಮ್ ಆಲ್ರೆಡಿ ಒಂದು ಕ್ಯೂರಿಯಾಸಿಟಿ ಬಂದಿರ್ಬೋದು. ಏನಪ್ಪಾ ಅಂತ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಇದ್ದಂತಹ ಅಷ್ಟು ರಿಸರ್ವ್ ಚಿನ್ನವನ್ನ RBI ನಿಜವಾಗ್ಲೂ ಮಾರಿದ್ರ ಅಂತ ನಿಮ್ಮೆಲ್ರಿಗೂ ಯಾವ ಪ್ರಶ್ನೆ ಕಾಡ್ತಿದೆ, ಅದೇ ಪ್ರಶ್ನೆ ನನಗೂ ಕೂಡ ಕಾಡ್ತಿದೆ. ಯಾಕೆ ಅಂದ್ರೆ ರೀಸೆಂಟ್ ಆಗಿ US ಒಂದು ಪತ್ರಿಕೆ ಒಂದು ವರದಿ ಮಾಡ್ತದೆ. ಏನಪ್ಪಾ ಅದು ಅಂದ್ರೆ, RBI ಅಲ್ಲಿ ಇದ್ದಂತಹ ಅಷ್ಟು ಚಿನ್ನಗಳನ್ನ US ಗೆ ಮಾರಿದ್ದಾರೆ ಭಾರತದವರು ಅಂತ ಹೇಳ್ತಾರೆ. ಆದ್ರೆ ಅದು ಶುದ್ಧ ಸುಳ್ಳು. ಆದ್ರೆ ಯಾಕೆ ಈ ತರ ವರದಿ ಮಾಡಿದ್ರು, ಏನಿದು ಅಸ್ಲಿಗೆ ಅಂತ ನಿಮ್ಮೆಲ್ರಿಗೂ ಕ್ಯೂರಿಯಾಸಿಟಿ ಇದೆಯಾ? ಖಂಡಿತವಾಗ್ಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬ್ಲೂಮ್ಬರ್ಗ್ ಅನ್ನುವಂತಹ ಸಂಸ್ಥೆ ನಮ್ಮ ಭಾರತದಲ್ಲಿರುವಂತಹ ಅಷ್ಟು ಚಿನ್ನಗಳನ್ನ ನಾವು ಮಾರಿದೀವಿ ವಿದೇಶಕ್ಕೆ ಅಂತ ಏನಕ್ಕೆ ವರದಿ ಮಾಡಿದ್ರು? ಯಾಕಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ದಿನೇ ದಿನೇ ರೂಪಾಯಿ ಬೆಲೆ ಕುಸಿತಾ ಇದೆ, ಡಾಲರಿನ ಬೆಲೆ ಹೆಚ್ಚಾಗ್ತಾನೆ ಇದೆ. ಡಾಲರಿನ ಬೆಲೆ ಹೆಚ್ಚಾಗ್ತಾ ಏನಾಗ್ತದಪ್ಪ ಅಂತ ಅಂದ್ರೆ, ನಮ್ಮ ರೂಪಾಯಿಯ ಮೌಲ್ಯ ಇಳಿತಾ ಬರ್ತದೆ. ಬೇಸಿಕಲಿ ಇಂಡಿಯಾ ಬಂದು ಜಾಸ್ತಿ ಇಂಪೋರ್ಟ್ ಅನ್ನ ಮಾಡ್ಕೋತೀವಿ. ನಾವು ಮೇಜರ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಳುವಂತ ವಸ್ತು ಯಾವ್ದಪ್ಪ ಅಂದ್ರೆ, ಕ್ರೂಡ್ ಆಯಿಲ್, ಗೋಲ್ಡ್, ಫರ್ಟಿಲೈಸರ್ಸ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್, ಇನ್ನೂ ಹಲವಾರು ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಹೋಗ್ತೇವೆ. ನಾವು ಬರೀ ಇಂಪೋರ್ಟೇ ಮಾಡ್ಕೋತಾ ಇದ್ರೆ, ಎಕ್ಸ್ಪೋರ್ಟ್ ಕಮ್ಮಿ ಆದಾಗ ನಾವೇನ್ ಮಾಡ್ತೀವಿ, ಇಂಪೋರ್ಟ್ ನಾವು USD ಅಂದ್ರೆ ಡಾಲರ್ ಅಲ್ಲಿ ಇಂಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೂ ಕೂಡ ನಾವು ಡಾಲರ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಎರಡು ಕೂಡ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ನಮ್ಮ ರೂಪಾಯಿ ಸ್ಟೇಬಲ್ ಆಗಿರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕಮ್ಮಿ ಮಾಡಿದಾಗ ಡಾಲರಿನ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದೇನು ಹೊಸ್ತೇನಲ್ಲ, ಪ್ರತಿ ಬಾರಿಯೂ ಡಾಲರ್ ಬೆಲೆ ಜಾಸ್ತಿ ಹೋಗ್ತಾ ಇದ್ದಂಗೆ ಯಾವುದೇ ದೇಶ ಆದ್ರೂ ಕೂಡ ಅವರಲ್ಲಿ ಇರುವಂತಹ ಡೆಪಾಸಿಟ್ಸ್ ಗಳನ್ನ, ಅಂದ್ರೆ ಬಾಂಡ್ ಡೆಪಾಸಿಟ್ಸ್ ಗಳಾಗಿರ್ಬೋದು, ಗೋಲ್ಡ್ ಡೆಪಾಸಿಟ್ಸ್ ಗಳಾಗಿರ್ಬೋದು, ಅಥವಾ ಯಾವುದೇ ಡೆಪಾಸಿಟ್ಸ್ ಇದ್ರೂ ಅದನ್ನ ಅಡ ಇಡ್ತಾರೆ. ಅದನ್ನ ಅಡ ಇಟ್ಟು USD ಅಂದ್ರೆ US ಅಥವಾ ಯುರೋಪ್ ಯಾನ್, ಅದು ಯಾವುದೇ ಇರ್ಲಿ ಕರೆನ್ಸಿ, ಆ ಕರೆನ್ಸಿಯಲ್ಲಿ ಅದನ್ನ ತಗೊಂಡು ಮತ್ತೆ ಡಾಲರಿನ ಬೆಲೆ ಕುಸಿದ ಮೇಲೆ ಅಲ್ಲಿ ಏನು ಅಡ ಇಟ್ಟಿರ್ತಾರಲ್ಲ ಅದನ್ನ ವಾಪಸ್ನ ತರ್ಸ್ಕೋತಾರೆ. ಭಾರತದಲ್ಲಿ ಇದೇನ್ ಮೊದಲನೇ ಬಾರಿ ಆಗ್ತಿರೋದಲ್ಲ. ಹಿಂದೆ PV ನರಸಿಂಹರಾವ್ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ್ಲೂ ಅಷ್ಟೇ, ನಮ್ಮ ದೇಶದಲ್ಲಿದ್ದಂತ ಅಷ್ಟು ರಿಸರ್ವ್ ಗೋಲ್ಡ್ ಗಳನ್ನ ಪ್ಲೆಡ್ಜ್ ಮಾಡಿ ಅಲ್ಲಿಂದ ಬಂದಂತ ಹಣದಲ್ಲಿ ನಾವು USD ಗೆ ನಾವು ಕೊಟ್ಟಿ INR ನ ನಾವು ತಗೊಂಡಾಗ, ಅಂದ್ರೆ ರೂಪಾಯಿಯಲ್ಲಿ ನಾವು ತಗೊಂಡ ರೂಪಾಯಿಯ ಬೆಲೆ ಹೆಚ್ಚಾಗಿ ಅದು ಸ್ಟೆಬಿಲೈಸ್ಡ್ ಆಗಿತ್ತು. ಅದನ್ನ ಸ್ಟೆಬಿಲೈಸ್ ಮಾಡೋದಿಕ್ಕೆ ನಮ್ಮಲ್ಲಿ ಇರುವಂತಹ ಗೋಲ್ಡ್ ಗಳನ್ನ ಪ್ಲೆಡ್ಜ್ ಮಾಡಿದ್ದೇವೆ ಹೊರತು ಮಾರಿಲ್ಲ. ಆದ್ರೆ US ಪತ್ರಿಕಾ ಮಾಧ್ಯಮದ ಒಂದು ಸಂಸ್ಥೆ ಬ್ಲೂಮ್ಬರ್ಗ್ ಅನ್ನೋರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಫ್ರಂಟ್ ಪೇಜ್ ಅಲ್ಲಿ ಯಾಕೆ ಕೊಟ್ರು ಅನ್ನೋದು ನಮ್ಮೆಲ್ರಿಗೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಇದೇನ್ ಮೊದಲನೇ ಬಾರಿ ಅಲ್ಲ, ನಿಮ್ಮೆಲ್ರಿಗೂ ಗೊತ್ತು, ಗೋಲ್ಡ್ ಅಂದ್ರೆ ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಅದೊಂದು ಸೆಂಟಿಮೆಂಟ್ ಆಗಿ ಉಳ್ಕೊಂಡಿದೆ. ಆದ್ರೆ ಪ್ರತಿ ಬಾರಿಯೂ ಅಷ್ಟೇ, ನಮ್ಮ ಕಷ್ಟಕ್ಕೆ ಮನೇಲೂ ಅಷ್ಟೇ, ನಾವೇನಾದ್ರೂ ಗೋಲ್ಡ್ ಮಾಡಿಸಿದಾಗ ನಮ್ ಕಷ್ಟಕ್ಕೆ ಆಗೋದು ಗೋಲ್ಡ್ ಅಂತಾನೆ ನಾವು ಕೂಡ ಗೋಲ್ಡ್ ಅನ್ನ ಮಾಡಿಸೋದು. ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ನಾವು ಗೋಲ್ಡ್ ರೇಟ್ ಕಮ್ಮಿ ಇದ್ದಾಗ RBI ಅವರು ಗೋಲ್ಡ್ ಅನ್ನ ಖರೀದಿ ಮಾಡಿ ಅವರಲ್ಲಿ ಇಟ್ಕೊಂಡಿರ್ತಾರೆ. ಗೋಲ್ಡ್ ರೇಟ್ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಆ ಗೋಲ್ಡ್ ಅನ್ನ ಮಾರಿ ಡಾಲರ್ ಬೆಲೆಯನ್ನ ಸ್ಟೆಬಿಲೈಸ್ ಮಾಡ್ತಾರೆ. ಬರೀ ಗೋಲ್ಡ್ ಮಾತ್ರ ಅಲ್ಲ, ನಾವು ಜಾಸ್ತಿ ಎಲೆಕ್ಟ್ರಾನಿಕ್ ಐಟಮ್ಸ್, ಫರ್ಟಿಲೈಸರ್ಸ್ ಕೂಡ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಫರ್ಟಿಲೈಸರ್ಸ್ ನಿಮ್ಮೆಲ್ರಿಗೂ ಗೊತ್ತು, ಭಾರತ ದೇಶದಲ್ಲಿ ತುಂಬಾ ಜನ ಕೃಷಿಯನ್ನ ಮಾಡ್ತಾರೆ. ಕೃಷಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಫರ್ಟಿಲೈಸರ್ಸ್ ಬೇಕೇ ಬೇಕು. ನಮ್ಮಲ್ಲಿ ಮಾಡುವಂತಹ ಫರ್ಟಿಲೈಸರ್ಸ್ ಇಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಸಾಕಾಗಲ್ಲ. ಇನ್ನು ಹೆಚ್ಚು ಫರ್ಟಿಲೈಸರ್ಸ್ ಬೇಕಾಗಿರುವಂತಹ ಕಾರಣ ಅದಕ್ಕೆ ಬೇಕಾಗಿರುವಂತಹ ಏನು ಈ ಕೆಮಿಕಲ್ಸ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಮಿನರಲ್ಸ್ ಗಳನ್ನಾಗಿರ್ಬೋದು ನಾವು ಇಂಪೋರ್ಟ್ ಮಾಡ್ಕೋತೀವಿ. ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ನಾವು ನಿಮ್ಮೆಲ್ರಿಗೂ ಗೊತ್ತಂಗೆ USD ಅಂದ್ರೆ ಡಾಲರ್ ಅಲ್ಲಿ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಆದ್ರೆ ನಾವು ಇಲ್ಲಿ ಸೆಲ್ ಮಾಡಬೇಕಾದ್ರೆ ನಾವು ರೂಪಾಯಿಯಲ್ಲಿ ಸೆಲ್ ಮಾಡ್ತೀವಿ. ಮತ್ತೆ ನಾವೇನಾದ್ರು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ, ನಾವು ಖರೀದಿ ಮಾಡ್ಬೇಕಾದ್ರೆ ನಾವು ರೂಪಾಯಿಯಲ್ಲಿ ಖರೀದಿ ಮಾಡಿ, ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಾವು ಡಾಲರ್ ಅಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇದೇ ಮೇನ್ ರೀಸನ್ ಇಂದ ಯಾವಾಗ್ಲೂ ಕೂಡ ಇದೇ ಮೇನ್ ರೀಸನ್ ಆಗ್ತಾ ಇರೋದು, ನಮ್ಮ ರೂಪಾಯಿ ಮೌಲ್ಯ ಬೀಳ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಈಗ ನಡೀತಾ ಇರುವಂತಹ ವಾರ್, ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ವಾರ್ ಕೂಡ ಈ ಒಂದು ಡಾಲರ್ ಮೌಲ್ಯ ಜಾಸ್ತಿಯಾಗಿ ರೂಪಾಯಿ ಮೌಲ್ಯ ಕಮ್ಮಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಯುದ್ಧದಿಂದ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಹರ್ಮುಜ್ ಜಲಸಂಧಿ ಇವಾಗ ನಮಗೆ ಬಂದಾಗಿರೋದ್ರಿಂದ ನಾವು ಕ್ರೂಡ್ ಆಯಿಲ್ ನಾವು ಬೇರೆ ದೇಶಗಳಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಎಕ್ಸ್ಟ್ರಾಕ್ಟ್ ಅಂದ್ರೆ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಸೊ ನಮ್ದು ಪರ್ಚೇಸ್ ಜಾಸ್ತಿ ಆಗ್ತಾ ಹೋಗ್ತಿದೆ.
35% ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಜಾಸ್ತಿ ಮಾಡ್ತಾ ಇದೀವಿ ವರ್ಷದಿಂದ ವರ್ಷ. ಯಾಕೆಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಆಟೋಮೊಬೈಲ್ಸ್ ನ ಜಾಸ್ತಿ ಯೂಸ್ ಮಾಡ್ತೀವಿ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ತುಂಬಾ ಆಟೋಮೊಬೈಲ್ಸ್ ನಾವು ಯೂಸ್ ಮಾಡೋದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಆಟೋಮೊಬೈಲ್ಸ್ ಯೂಸೇಜ್ ಜಾಸ್ತಿ ಆಗ್ತದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕೂಡ ಅಂದ್ರೆ ಯೂಸೇಜ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ 35% ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಇದೆಲ್ಲ ಒಂದು ಮೇನ್ ರೀಸನ್ ಆಗ್ತದೆ. ಅಷ್ಟೇ ಅಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಇಂಡಿಯಾದಲ್ಲಂತೂ ಪ್ರತಿಯೊಬ್ರು ಡಿಪೆಂಡ್ ಆಗೋಗಿದ್ದಾರೆ. ಇವಾಗ ನಿಮ್ಮೆಲ್ರಿಗೂ ಗೊತ್ತು, EV ವೆಹಿಕಲ್ಸ್ ಅಂದ್ರೆ ಕಾರ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಇವಾಗ ಎಲೆಕ್ಟ್ರಾನಿಕ್ಸ್ ಮೇಲೂ ಡಿಪೆಂಡ್ ಆಗ್ತಾ ಇದ್ವಿ. ಅಷ್ಟೇ ಅಲ್ಲ, ಆಟೋಮೇಷನ್ಸ್ ಅಲ್ಲಿ ರೋಬೋಟಿಕ್ಸ್, ನಾವು ಏನೇ ಒಂದು ಪ್ರತಿಯೊಂದು ಮಾಡ್ಬೇಕು ಅಂದ್ರೆ ನಮ್ಗೆ ಎಲೆಕ್ಟ್ರಾನಿಕ್ಸ್ ತುಂಬಾ ಅದೊಂದು ಅಡಿಪಾಯ ಆಗೋಗ್ಬಿಟ್ಟಿದೆ. ಆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನಾವು ಇಂಪೋರ್ಟ್ ಮಾಡೋದ್ರಿಂದ ಫೋನ್ ಗ್ಯಾಜೆಟ್ಸ್, ಮದರ್ ಬೋರ್ಡ್ಸ್, ಲ್ಯಾಪ್ಟಾಪ್ಸ್, CPUs ತುಂಬಾ ಇಂಪೋರ್ಟ್ ಮಾಡೋದ್ರಿಂದ ಅದು ಕೂಡ ನಮ್ಗೆ ಇಲ್ಲಿ ಹೊಡೆತ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಬ್ಲೂಮ್ಬರ್ಗ್ ಅವ್ರು ಮಾಡಿರುವಂತಹ ವರದಿ ಖಂಡಿತವಾಗ್ಲೂ ಸುಳ್ಳು. ನಮ್ಮ ದೇಶದಲ್ಲಿರುವಂತಹ ಚಿನ್ನವನ್ನ ನಾವೆಲ್ಲೂ ಮಾರಿಲ್ಲ, ಪ್ಲೆಡ್ಜ್ ಮಾಡಿದೀವಿ, ಅದನ್ನ ನಾವು ವಾಪಸ್ ತಗೋತೀವಿ. ಅದ್ರ ಬಗ್ಗೆ ನಮ್ ನಂಬಿಕೆ ಇದೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಆಂಜನೇಯ.